ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಯಾವ ರಾಶಿಗೆ ಅದೃಷ್ಟ ಒಲಿದು ಬರದಿದೆ ಹಾಗೂ ಯಾವ ರಾಶಿಯವರು ಎಚ್ಚರದಿಂದ ಇರಬೇಕೆಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಅಪರಿಚಿತರ ಬಗ್ಗೆ ಎಚ್ಚರದಿಂದಿರಿ, ಮೋಸ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮೇಷರಾಶಿ, ನಂಬಿದ ಜನರಿಂದ ಮೋಸ ಹೋಗಬಹುದು. ದಾಂಪತ್ಯದಲ್ಲಿ ಕಲಹ ಉಂಟಾಗಬಹುದು. ಅನಾರೋಗ್ಯಕ್ಕೆ ಗುರಿಯಾಗುತ್ತೀರಿ, ಹುಷಾರಾಗಿರಿ. ವೃಷಭ ರಾಶಿ, ದೇವತಾ ಕಾರ್ಯದಲ್ಲಿ ಭಾಗಿಯಾಗುವಿರಿ. ಚಂಚಲ ಮನಸ್ಸು ನಿಮ್ಮದಾಗಿರುತ್ತದೆ. ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುತ್ತದೆ. ಇನ್ನು ಮುಂದಿನ ರಾಶಿ ಯಾವುದೆಂದು ತಿಳಿದುಕೊಳ್ಳೋಣ. ಮಿಥುನ ರಾಶಿ, ಹಣ ಬಂದರೂ ಉಳಿಯುವುದಿಲ್ಲ, ಹಾಗಾಗಿ ಹುಷಾರಾಗಿರಿ. ವಾಹನದಿಂದ ತೊಂದರೆ ಉಂಟಾಗಬಹುದು. ಸ್ತ್ರೀಯರಿಗೆ ತಾಳ್ಮೆ ಅಗತ್ಯ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಉದ್ಯಮಿಗಳಿಗೆ ಯಶಸ್ಸು ದೊರೆತು ಮನಃಶಾಂತಿ ಸಿಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಗೊಂದಲ ಮುಂದುವರಿಯುತ್ತದೆ. ಮುಂದಿನ ರಾಶಿ ಸಿಂಹ ರಾಶಿ. ಚಿಂತೆ ಮಾಡುವುದನ್ನು ಬಿಟ್ಟುಬಿಡಿ. ವಿಕ್ರಯಗಳಲ್ಲಿ ಲಾಭವಿದೆ. ಅನಾರೋಗ್ಯ ಕಾಡುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಯಾವುದೆಂದರೆ ಕನ್ಯಾ ರಾಶಿ. ವಿವಿಧ ಮೂಲಗಳಿಂದ ಲಾಭವಿರುತ್ತದೆ. ಮಿತ್ರರ ಬೆಂಬಲ ನಿಮಗೆ ಸಿಗಲಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ. ಯಾವುದೇ ತೊಂದರೆಗಳಿಲ್ಲದೆ ನಿಮಗೆ ಯಶಸ್ಸು ಸಿಗುತ್ತದೆ. ತುಲಾ ರಾಶಿ, ಈ ದಿನ ಮಹತ್ವದ ಬೆಳವಣಿಗೆಯೊಂದು ಘಟಿಸಲಿದೆ. ವಾಹನ ಅಪಘಾತ ಆದೀತು, ಹುಷಾರಾಗಿರಿ. ವೃಶ್ಚಿಕ ರಾಶಿ, ಅಪರಿಚಿತರ ಬಗ್ಗೆ ಎಚ್ಚರದಿಂದಿರಿ. ಅನಾರೋಗ್ಯ ಕಾಡಬಹುದು. ಮಗನಿಂದ ಶುಭವಾರ್ತೆಯನ್ನು ಕೇಳುವಿರಿ. ಇದು ನಿಮಗೆ ಎಚ್ಚರದ ಗಂಟೆಯಾಗಿರುತ್ತದೆ. ಮಕರ ರಾಶಿ, ವಿವಾಹ ಯೋಗವಿರುತ್ತದೆ. ಮಿತ್ರರಿಂದ ಬೆಂಬಲ ಸಿಗಲಿದೆ. ವಿದೇಶಿ ವ್ಯಾಪಾರದಿಂದ ನಿಮಗೆ ಲಾಭವಿದೆ. ಮುಂದಿನ ರಾಶಿ ಕುಂಭರಾಶಿ. ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಗಣ್ಯ ವ್ಯಕ್ತಿಗಳ ಭೇಟಿಯಾಗಬಹುದು. ದಾಂಪತ್ಯದಲ್ಲಿ ಪ್ರೀತಿ ಇರುತ್ತದೆ, ಹಾಗಾಗಿ ಇವರಿಗೆ ಅದೃಷ್ಟ ಒಲಿದು ಬರುವ ಎಲ್ಲ ಅವಕಾಶಗಳಿವೆ. ಮೀನರಾಶಿ, ಸಲ್ಲದ ಅಪವಾದ ಬಂದಿತು. ಯತ್ನ ಕಾರ್ಯದಲ್ಲಿ ನಿರೀಕ್ಷಿತ ಜಯಪ್ರಾಪ್ತಿಯಾಗುವುದು. ಬಣ್ಣದ ಮಾತಿಗೆ ಮರುಳಾಗಬೇಡಿ.